ಜ್ಯೋತಿಷಿದಲ್ಲ ಇದು, ಕ್ರಿಶ್ಚಿಯನ್ದು. ನೀವು ಯಾರು, ನಿಮ್ಮ ಹೆಸರೇನು? ನೀವು ಯಾವ, ಹಿಂದೂನೋ ಕ್ರಿಶ್ಚಿಯನ ನೀವು? ಮತ್ತು ಕ್ರಿಶ್ಚಿಯನ್ ಸಂಬಂಧಪಟ್ಟಂಗೆ ಯಾಕೆ ನೀವು ಅಲ್ಲ, ವಾರಕ್ಕೊಂದ್ಸರಿ ಅಲ್ಲ, ನೀವು ಕ್ರಿಶ್ಚಿಯನ್ ಸಂಬಂಧಪಟ್ಟಂಗೆ ಯೇಸು ಕೃಷ್ಣ ಒಳ್ಳೇದು ಮಾಡ್ತಾನೆ. ನಾನು ಇಲ್ಲಿ ಮೇಡಮ್ ಒಂದು ನಿಮಿಷ ಕೇಳಿ, ನಾನು ಕೂಗ್ದೆ ನಿಮ್ಮನ್ನ. ನಿಮ್ಮ ಹೆಸರೇನು ಕರೆಕ್ಟಾಗಿ ಹೇಳಿ. ನೀವು ಹಿಂದೂ ತಾನೆ? ಮತ್ತು ಕ್ರೈಸ್ತ ಧರ್ಮದ ಬಗ್ಗೆ ಧರ್ಮ ಪ್ರಚಾರ ಯಾಕೆ ಮಾಡ್ತೀರಿ? ಅಲ್ಲ ರೀ, ನೀವು ಹಿಂದೂ ಆಗಿ ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡಿ, ಸನಾತನ ಧರ್ಮದ ಬಗ್ಗೆ ಮಾಡಿ. ಅದೊಂದ್ಬಿಟ್ಟು ನೀವು ಯೇಸು ಕೃಷ್ಣ ನೀವು ಕ್ರಿಶ್ಚಿಯನ್ ಸಂಬಂಧಪಟ್ಟಂಗೆ ಯಾಕೆ ಮಾಡ್ತೀರಾ ನೀವು? ಅಲ್ಲ, ನೀವು ಮಾಡ್ತಾ ಇದ್ದಕ್ಕೆ ಕೇಳಿದ್ದು. ಅಲ್ಲಲ್ಲ, ನೀವು ಹಂಗಲ್ಲ, ನೀವು ಅಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರೋದಕ್ಕೆ ನಾನು ನಿಮ್ಮನ್ನ ಕೂಗ್ಬಿಟ್ಟು ಹೇಳಿದ್ದು. ಯಾರು ಕರ್ಸ್ಲಾ? ನಾನು ಕರ್ಸ್ಲಾ? ಅಲ್ಲ, ಅಜ್ಜಿ ಬಗ್ಗೆ ರೀ, ನೀವು ಹಿಂದೂ ಆಗಿ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಿ ನೀವು? ಅಲ್ಲ, ಏನಾಗುತ್ತೆ ಅಂದ್ರೆ ನೀವು ಯಾಕೆ ರೀ, ಒಂದು ನಿಮಿಷ, ನೀವು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಿ? ಯಾಕೆ ಮತಾಂತರ ಆಗಲಿ ಅಂತನಾ? ಮತ್ತೆ ನೀವು 3 ಹೊತ್ತು ಊಟ ಅಲ್ಲ, ಒಂದು ನಿಮಿಷ ಕೇಳಿ. ನೀವು ನಾನು ಸುಮಾರು ಅಬ್ಸರ್ವ್ ಮಾಡಿದ್ದೀನಿ. ಈಗ ಯಾರೋ ವಯಸ್ಸಾದವ್ರು ಸಿಕ್ಕರು ಸಾಕು, ಅದೇನೋ ಪುಸ್ತಕ ಕೊಟ್ಬಿಟ್ಟು ಯೇಸು ಕೃಷ್ಣ ದೇವರು ಅಲ್ಲ, ಒಬ್ಬ ಹಿಂದೂ ಆಗಿ ನಿಮಗೆ ನಾಚಿಕಾಗಲ್ವೇನ್ರಿ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಪ್ರಚಾರ ಮಾಡೋಕ್ಕೆ? ನಿಮ್ಮದು ನೀವು ಮಾಡ್ಕೊಳ್ಳಿ. ನೀವು ನಮ್ಮ ಧರ್ಮದ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಿ? ನೀವು ಕ್ರಿಶ್ಚಿಯನ್ ಧರ್ಮ ಆದರೆ ನೀವು ಕನ್ವರ್ಟ್ ಆಗ್ಬಿಟ್ಟು ನೀವು ಆಗಿ ಕನ್ವರ್ಟ್ ಅಲ್ಲ, ಮತ್ತೆ ಇನ್ಯಾಕೆ ಕನ್ವರ್ಟ್ ಯಾಕೆ ಮಾಡ್ತೀರಾ ನೀವು ಹಿಂದೂ ಧರ್ಮದಾಗಿ? ಗೊತ್ತಿರಲಿಲ್ಲ ಅಂತಂದರೆ ಸ್ನೇಹಿತರೆ, ಇದು ನಮ್ಮ ಮನೆ ಹತ್ರ ಬೆಳಗ್ಗೆ ನಡೆದಂಥ ಘಟನೆ. ಇಂಥವರ ಬಣ್ಣದ ಮಾತಿಗೆ ಯಾರೂ ಮೋಸ ಹೋಗೋದಕ್ಕೆ ಹೋಗ್ಬೇಡಿ ದಯವಿಟ್ಟು.